ಟೂರ್ನಿಯಲ್ಲಿ ಇಂದಿನ ಎರಡೂ ಪಂದ್ಯಗಳು ಡ್ರಾದಲ್ಲಿ ಅಂತ್ಯಗೊಂಡಿವೆ. ಕತಾರ್, ಸ್ವಿಟ್ಜರ್ಲೆಂಡ್ ಹಾಗೂ ಬ್ರೆಜಿಲ್, ಮೊರಾಕೊ ನಡುವಿನ ಹೈ ವೋಲ್ಟೇಜ್ ಕದನದಲ್ಲಿ ಯಾವ ತಂಡಕ್ಕೂ ಗೆಲುವು ಒಲಿಯಲಿಲ್ಲ. ಹಾಗಾದ್ರೆ ಕತಾರ್ ಮತ್ತು ಸ್ವಿಟ್ಜರ್ಲೆಂಡ್ ನಡುವಿನ ರೋಚಕ ಪಂದ್ಯ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಇಂದು ಎರಡು ಪಂದ್ಯಗಳು ನಡೆದವು. ಮೊದಲ ಪಂದ್ಯ ಕತಾರ್ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ ನಡೆಯಿತು. ಎರಡನೇ ಪಂದ್ಯ ಬ್ರೆಜಿಲ್ ಹಾಗೂ ಮೊರಾಕೊ ನಡುವೆ ನಡೆಯಿತು ಮತ್ತು ಈ ಎರಡು ಪಂದ್ಯಗಳ ಫಲಿತಾಂಶ ಒಂದೇ ಆಗಿತ್ತು. ಗ್ರೂಪ್ ಬಿಯ ಮೊದಲ ಪಂದ್ಯ ಕತಾರ್ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ ನಡೆಯಿತು. ಇದು 1-1 ಸ್ಕೋರ್ ಲೈನ್ನೊಂದಿಗೆ ಡ್ರಾ ಆಗಿ ಅಂತ್ಯವಾಯಿತು. ಸ್ವಿಟ್ಜರ್ಲೆಂಡ್ ಪರವಾಗಿ ಮೊದಲ ಗೋಲನ್ನ ಬ್ರಿಲ್ ಎಂಬೋಲೋ 17ನೇ ನಿಮಿಷದಲ್ಲಿ ಗಳಿಸಿದ್ರು. ಆ ಮುಖಾಂತರ ತಂಡಕ್ಕೆ ಮುನ್ನಡೆಯನ್ನು ತಂದುಕೊಟ್ರು. ಇದಾದ ಬಳಿಕ ಕತಾರ್ ತಂಡ ಹಲವು ಬಾರಿ ಪ್ರಯತ್ನಿಸಿದರೂ ಸ್ಕೋರ್ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಹೆಚ್ಚುವರಿ ಸಮಯದಲ್ಲಿ ಬೌಲೆಮ್ ಖೌಕಿ ಗೋಲು ಗಳಿಸುವ ಮುಖಾಂತರ ತಂಡವನ್ನ ಸಮಬಲಕ್ಕೆ ತಂದು ನಿಲ್ಲಿಸಿದರು. ಮತ್ತೊಂದು ಕಡೆ ಎರಡನೇ ಪಂದ್ಯ ಬಹಳ ರೋಚಕವಾಗಿತ್ತು. ಒಂದೆಡೆ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ಮತ್ತು ಮತ್ತೊಂದು ಕಡೆ ಕಳೆದ ಬಾರಿಯ ಸೆಮಿಫೈನಲಿಸ್ಟ್ ಮೊರಾಕೊ ನಡುವಿನ ಮುಖಾಮುಖಿ ಕೂಡ 1-1 ಸ್ಕೋರ್ ಲೈನ್ನೊಂದಿಗೆ ಡ್ರಾ ಆಗಿ ಅಂತ್ಯಗೊಂಡಿತು. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.